ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ರಿಪೀಟೆಡ್ ಆಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಯಾಕೆ ನಿಮ್ಮ ಕೆಲಸ ಸಿಗ್ತಾ ಇಲ್ಲ ಅಂತನಾದರೂ ನೀವು ನೋಡ್ಬೋದು, ಅಥವಾ ಪ್ರಮೋಷನ್ ಆಗ್ತಾ ಇಲ್ಲ ಅಂತನಾದರೂ ನೋಡ್ಬೋದು. ಪ್ರಮೋಷನ್ ಯಾಕೆ ಆಗ್ತಾ ಇಲ್ಲ ಅಂತನಾದರೂ ನೋಡ್ಬೋದು. ಇಲ್ಲ ಅಂದರೆ ಯಾಕೆ ನಿಮ್ಮ ಕೆಲಸಗಳು ಸಿಗ್ತಾ ಇಲ್ಲ, ಜಾಬ್ಸ್ ಯಾಕೆ ಸಿಗ್ತಾ ಇಲ್ಲ, ಅದಕ್ಕೇನಾದರೂ ರೀಸನ್ಸ್ ಇದೆನಾ ಅಂತ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಸೊ ಯಾರೋ ಒಬ್ಬರು ನನಗೆ ಮೆಸೇಜ್ ಮಾಡಿ ಹೇಳಿದರು ಕೆಲಸದ ಬಗ್ಗೆ ಮಾಡಿ ಅಂತ ಹೇಳಿಬಿಟ್ಟು, ಸೊ ದಟ್ ಅವ್ರನ್ನ ನಾನು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಜನರಲ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೀಡಿಂಗ್ ಜನರಲ್ ಆಗಿರುತ್ತೆ. ಸೊ ನೋಡ್ತಾ ಹೋಗೋಣ. ಸೊ ಯಾಕೆ ಜಾಬ್ ಸಿಗ್ತಾ ಇಲ್ಲ ಅಥವಾ ಪ್ರಮೋಷನ್ ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದು ನೋಡ್ತಾ ಹೋಗೋಣ. ಓಕೆ, ಫುಲ್ ಮೂನ್ ಇನ್ ಟಾರಸ್ ಅಂತ ಹೇಳಿಬಿಟ್ಟು ಬಂದಿರುವಂಥದ್ದು. ಓಕೆ, ಆ್ಯಂಡ್ ನ್ಯೂ ಮೂನ್ ಇನ್ ಸ್ಕಾರ್ಪಿಯೋ. ಓಕೆ, ಆ್ಯಂಡ್ ನ್ಯೂ ಮೂನ್ ಇನ್ ಲಿಯೋ. ಓಕೆ, ಸೊ ಇಲ್ಲಿ ನಿಮ್ಮ ಡ್ರೀಮ್ ಪ್ಲ್ಯಾನ್ ಬಗ್ಗೆ ಎಲ್ಲೋ ಎಡುತ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ ಎನರ್ಜೀಸು. ನೀವು ಯಾವುದೋ ಒಂದು ಡ್ರೀಮ್ನ ಅಂದ್ಕೊಂಡಿರ್ತೀರ, ಇದೇ ಕೆಲಸ ಸಿಗಬೇಕು ಅಥವಾ ಇದೇ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಅದರಲ್ಲೇ ಆ ಪ್ಲ್ಯಾನಿಂಗ್ ಮಾಡೋದ್ರಲ್ಲೇ ಎಲ್ಲೋ ಎಡುತ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಕಾನ್ಫಿಡೆಂಟಾಗಿ ಹೋಗ್ತಾ ಇಲ್ಲ ಅಂತ, ಫಿಯರಿಂದ ಹೋಗ್ತಾ ಇದ್ದೀರಾ. ಆ್ಯಂಡ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಹೋಗ್ತಾ ಇದ್ದೀರಾ. ಆ ಎನರ್ಜೀಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡಿ, ವರ್ಕ್ ಥ್ರೂ ಯುವರ್ ಫಿಯರ್ಸ್ ಅಂತ ಹೇಳಿಬಿಟ್ಟು ಬಂದಿರುವಂಥದ್ದು. ಆ್ಯಂಡ್ ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್. ಸೊ ನೀವು ಹೋಗ್ತಾ ಇರುವಂತಹ ಜಾಬಲ್ಲಿ ಇಂಟರ್ವ್ಯೂವಲ್ಲಿ ಕೊಡಬೇಕಾದ್ರೆ ಅಥವಾ ಜಾಬ್ಗೆ ನೀವು ಸೆಲೆಕ್ಷನ್ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ ಇರುತ್ತಲ್ಲ, ಅಲ್ಲಿ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲ ಆ್ಯಂಡ್ ನೆಗೆಟಿವ್ ಪ್ಯಾಟ್ರನ್ಸಲ್ಲಿ ನೀವು ಇದ್ದೀರಾ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ ಮತ್ತು ಏನೆಲ್ಲ ಮೆಸೇಜಸ್ ಇದೆ, ಯಾಕೆ ಜಾಬ್ ಬೇಗ ಸಿಗ್ತಾ ಇಲ್ಲ ಆ್ಯಂಡ್ ಪ್ರಮೋಷನ್ ಯಾಕೆ ಆಗ್ತಾ ಇಲ್ಲ ಅಂತ ಅನ್ನೋದು ಈ ಒಂದು ರೀಡಿಂಗ್. ಓಕೆ, ದಿ ಎಂಪ್ರೆಸ್ ಕಾರ್ಡ್ ಆ್ಯಂಡ್ ದ ವೀಲ್ ಆಫ್ ಫಾರ್ಚೂನ್. ಓಕೆ, ಪಾಸಿಟಿವ್ ಆಗಿ ಬಂದಿದೆ. ಮುಂದಿನ ಒಂದು 6 ತಿಂಗಳಲ್ಲೇ ನಿಮಗೆ ಕೆಲಸ ಸಿಗುವಂಥದ್ದು. 3 to 6 months ಅಂತ ನಾನು ಹೇಳ್ಬೋದು. ಇಲ್ಲಿಂದ 3 ತಿಂಗಳಿಂದ ಅಥವಾ 6 ತಿಂಗಳೊಳಗಡೆ ನಿಮ್ಮ ಒಂದು ಕೆಲಸ ಸಿಗುತ್ತೆ. ಆ್ಯಂಡ್ ಯಾವ ಕೆಲಸ ಅಂತಂದರೆ, ನೀವೇನು ಡ್ರೀಮ್ನ ಅಂದ್ಕೊಂಡಿದ್ರಲ್ಲ, ಡ್ರೀಮ್ ಜಾಬ್ ಅಂತ ಹೇಳ್ತೀವಿ, ಡ್ರೀಮ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಿ. ಈ ಥರದ್ದೇ ಮನೆ ಹತ್ರನೇ ಸಿಗಬೇಕು, ಓಡಾಡಲಿಕ್ಕೆ ಚೆನ್ನಾಗಿರಬೇಕು, ಬಸ್ಸು, ಆ ಥರದ್ದು ಫೆಸಿಲಿಟೀಸ್ ಎಲ್ಲ ಮೇ ಬಿ ನೀವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದ್ದೀರಾ ಅಂತ ಅನಿಸುತ್ತೆ. ಕಾನ್ಫಿಡೆಂಟಾಗಿ ನೀವು ಇಂಟರ್ವ್ಯೂವನ್ನು ಮಾಡಬೇಕು ಆ್ಯಂಡ್ ಅದರಲ್ಲಿರುವ ಪ್ರೋಸೆಸ್ಗಳನ್ನು ಎಲ್ಲದನ್ನು ಕಂಪ್ಲೀಟ್ ಮಾಡಿ ಆದಮೇಲೆ ಸೊ 3 to 6 monthsಲ್ಲಿ ನಿಮ್ಮ ಒಂದು ಡ್ರೀಮ್ ಜಾಬ್ ನಿಮಗೆ ಸಿಗುವಂಥದ್ದು. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾವು ಜಾಬಲ್ಲಿದ್ದೀವಿ ಅಂದ್ರೂ ಕೂಡ ಏನೋ ನೋಡೋಣ ಅಂತ ನೋಡ್ತಾ ಇರೋರಿಗೂ ಕೂಡ ಪಾಸಿಟಿವ್ ಆಗಿ ಬಂದಿದೆ. ಸೊ ನಿಮಗೆ ಏನಾದರೂ ನೆಕ್ಸ್ಟ್ ಏನಾದರೂ ಇಲ್ಲ, ನಾನು ಜಾಬ್ ಚೇಂಜ್ ಮಾಡಬೇಕು, ನನಗೆ ಮುಂದೆ ಚೆನ್ನಾಗಾಗುತ್ತೋ ಇಲ್ಲೋ ಅಂಥೇಳಿ ಆ ಒಂದು ಏನಾದರೂ ಕ್ವಶನ್ ಇದ್ರೂ ಕೂಡ ಆ ಕ್ವಶನ್ಗೆ ಆನ್ಸರ್ ಏನು ಅಂತಂದರೆ ಎಸ್, ನಿಮಗೆ ಒಳ್ಳೆಯದಾದಂತಹ ಒಂದು ಕೆಲಸ ಅಂತೂ ಸಿಗುತ್ತೆ. ಓಕೆ, ಆ್ಯಂಡ್ ಸೊ ಮತ್ತೆ ಏನೆಲ್ಲ ಮೆಸೇಜಸ್ ಇದೆ ನಮ್ಮ ವ್ಯೂವರ್ಸಿಗಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಯಾಕೆ ಜಾಬ್ ಸಿಗೋದ್ರಲ್ಲಿ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಅನ್ನೋದು.
ಓಕೆ, 9 ಆಫ್ ಕಪ್ಸ್. ಓಕೆ, ನೈಟ್ ಆಫ್ ಕಪ್ಸ್ ಆ್ಯಂಡ್ ದಿ ಹರ್ಮಿಟ್ ಕಾರ್ಡ್. ಸೊ ಎಲ್ಲೋ ಒಂದು ಕಡೆ ಗುರುವಿನ ಒಂದು ಎನರ್ಜಿ ಬೇಕಾಗಿರುವಂಥದ್ದು. ಅಂದರೆ ನೀವು ಎಲ್ಲಿಗಾದರೂ ಹೋಗಬೇಕು ಅಂತ ಅಂದಾಗ ನಿಮ್ಮ ಮನೆ ದೇವರನ್ನು ನೀವು ನೆನೆಸ್ಕೊಂಡು ಅದಕ್ಕೆ ತಕ್ಕಾಗೆ ಪೂಜೆಗಳನ್ನು ಮಾಡಿಕೊಂಡು ಹೋಗಿ, ಆಗ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಗುತ್ತೆ. ಆ್ಯಂಡ್ ಪ್ರಮೋಷನ್ ರಿಲೇಟೆಡ್ ಆಗಿ ನೋಡೋದಾದರೆ ಅದನ್ನು ಕೂಡ ತುಂಬ ಹತ್ತಿರದಲ್ಲೇ ಇದ್ದೀರಾ. ಬಟ್ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಸ್ವಲ್ಪ ಅವಶ್ಯಕತೆ ಇದೆ. ಆ ಒಂದು ವಿಷಯದಲ್ಲಿ ಪಾಸಿಟಿವ್ ಆಗಿ ಮಾಡೋದು ಅವಶ್ಯಕತೆ ಇದೆ. ಆ್ಯಂಡ್ ನಿಮ್ಮ ಬಾಸ್ ಬಗ್ಗೆ ಅಥವಾ ಯಾರೆಲ್ಲ ಕಂಪ್ನಿಯಲ್ಲಿ ಯಾರು ಇರ್ತಾರೋ ಅವ್ರ ಜೊತೆ ನೀವು ಚೆನ್ನಾಗಿರಬೇಕು. ಅಂದರೆ ಮೀನ್ಸ್ ಯಾರೋ ಏನೋ ಒಂದು ಸತಿ ಏನೋ ಮ್ಯಾನೇಜರ್ ಆಗಿರ್ಬೋದು, ಬಾಸ್ ಆಗಿರ್ಬೋದು, ನಮ್ಮ ಮೇಲ್ಗಡೆ ಇರೋರು ಏನೋ ಒಂದು ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಬೈದಿರ್ಬೋದು ನಮಗೆ. ಓಕೆ, ಏನೋ ಬೈದಿರ್ಬೋದು ಅಥವಾ ನಿಮಗೆ ಇನ್ಸಲ್ಟ್ ಮಾಡಿರ್ಬೋದು ಅಥವಾ ನಿಮಗೆ ಏನೋ ಒಂದು ಹರ್ಟ್ ಮಾಡಿರ್ಬೋದು. ಸೊ ಆ ಒಂದು ಎನರ್ಜೀಸ್ ಏನಾಗ್ತಿದೆ ಅಂತ ಅಂದರೆ ಅದು ನಿಮ್ಮನ್ನು ಪುಲ್ ಮಾಡ್ತಾ ಇದೆ. ಆ್ಯಂಡ್ ಪ್ರತಿ ಸತಿ ಎಲ್ಲೋ ಜಾಬ್ ಚೇಂಜ್ ಮಾಡಿದಾಗಲೂ ಕೂಡ ನಿಮಗೆ ಕಷ್ಟ ಆಗ್ತಿದೆ. ಒಂದು ಇಲ್ಲ ಅಂತಂದರೆ ಇನ್ನೇನು ಪ್ರಮೋಷನ್ಗೆ ಅಂತ ಹೋಗಿರ್ತೀರ ಅಲ್ಲಿ ನೀವು ಕಷ್ಟಪಡ್ತಾ ಇದ್ದೀರಾ. ಯಾಕೆ ಅಂತ ಅಂದರೆ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಫ್ರೀಕ್ವೆನ್ಸಿ ಅನ್ಬೋದು ಅಥವಾ ನೆಗೆಟಿವ್ ವೈಬ್ರೇಷನ್ಸ್ ಅಂತ ಏನು ನಾವು ಹೇಳ್ತೀವಲ್ವ, ಸೊ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇದೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದೆ. ಓಕೆ, ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಫ್ಯಾಮಿಲಿಯಲ್ಲಿ ಅಟ್ಯಾಚ್ಮೆಂಟ್ ಆಗಿದ್ದರೆ ನಾನು ಬಿಟ್ಟು ಹೋಗಲಾ ಅಥವಾ ಬೇಡವಾ, ಈ ಜಾಬ್ ಏನಾದರೂ ಸಿಕ್ಬಿಟ್ರೆ ನನ್ನ ಫ್ಯಾಮಿಲಿಗೆ ನನಗೆ ದೂರ ಆಗಿಬಿಡುತ್ತೆ ಅಥವಾ ಬೇರೆ ಕಡೆ ಸಿಗುತ್ತೆ, ನಿಮಗೆ ಸಿಗುವಂತಹ ಚಾನ್ಸಸ್ ಇದೆ. ಬಟ್ ಆದರೆ ನೀವೇ ಕೂಡ ಅದನ್ನು ಡಿಲೇ ಮಾಡ್ತಾ ಇದ್ದೀರಾ. ಆಲ್ರೆಡಿ ನಿಮಗೆ ಜಾಬ್ ಎಲ್ಲೋ ಒಂದು ಕಡೆ ನೀವು ಇರುವಂತಹ ಪ್ಲೇಸಲ್ಲಿ ಬಿಟ್ಟು ಬೇರೆ ಇರುವಂತಹ ಪ್ಲೇಸಲ್ಲಿ ನಿಮಗೆ ಆಲ್ರೆಡಿ ಸಿಕ್ಕಿರ್ಬೋದು ಅಥವಾ ಆ ಜಾಬ್ ಬಗ್ಗೆನೇ ನೀವು ಇವಾಗ ನೋಡ್ತಾ ಇರ್ಬೋದು. ಬಟ್ ಆದರೆ ಅದು ಕಾರಣ ನಿಮ್ಮದೇ ಬ್ಲಾಕೇಜಸ್. ಜಾಬ್ ಸಿಕ್ಕಿರೋದು ಆಲ್ರೆಡಿ ಜಾಬ್ ಸಿಕ್ಕಿದೆ. ಸೊ ಜಾಬ್ ಸಿಕ್ಕಾಗಿದ್ಮೇಲೆ ನೀವು ಡಿಸೈಡ್ ಮಾಡಿ ಹೋಗಬೇಕು. ಸೊ ಇಲ್ಲಿ ನಿಮ್ಮದೇ ಬ್ಲಾಕೇಜಸ್ ಇದೆ. ಸೊ ಅದನ್ನು ನೀವು ಕ್ಲಿಯರ್ ಮಾಡ್ತಾ ಹೋಗಿ. ಆ್ಯಂಡ್ ಆಂಜನೇಯನ ಸ್ತೋತ್ರವನ್ನು ಆದಷ್ಟು ಪಠಣೆಯನ್ನು ಮಾಡಿ. ಕೆಲಸ ಹೋಗೋಕ್ಕಿಂತ ಮುಂಚೆ ಅಥವಾ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ಅಥವಾ ಜಾಬಲ್ಲಿ ಆಲ್ರೆಡಿ ಇವಾಗ ಡಿಲೇ ಆಗ್ತಾ ಇದೆ ಅಂತ ಅಂದರೆ ಆಂಜನೇಯನ ಹನುಮಾನ್ ಚಾಲೀಸನ್ನು ಬೆಳಗ್ಗೆ ಮತ್ತು ರಾತ್ರಿ ಓದೋದಾದ್ರೂ ಆಗಿರ್ಬೋದು ಅಥವಾ ಬೆಳಗ್ಗೆ ಅಥವಾ ಸಾಯಂಕಾಲ ಓದೋದಾದ್ರೂ ಆಗಿರ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಹನುಮಾನ್ ಚಾಲೀಸ್ ಓದಿದರೆ ಇನ್ನೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಇಲ್ಲ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದಲಿಕ್ಕೆ ಆಗಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಸಂಜೆನಾದರೂ ಓದ್ಬೋದು. ಇಲ್ಲ ಅಂತಂದರೆ ನಿಮ್ಮ ಸ್ನಾನ ಆಗಿದ್ದ ಮೇಲೆ ನೀವು ಪೂಜೆ ಮಾಡಬೇಕಾದ್ರೂ ಕೂಡ ಓದ್ಬೋದು. ಹನುಮಾನ್ ಚಾಲೀಸ್ನ ಓದಿದ್ದೆ ಆದರೆ ನಿಮ್ಮ ಒಂದು ಏನೇ ಡಿಲೇಸ್ ಇದೆಯಲ್ಲ ಅದು ತುಂಬ ಬೇಗ ರಿಮೂವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಬಂದಿರುವಂಥದ್ದು ಮಂಗಳ ಗ್ರಹದ ಒಂದು ಎನರ್ಜಿ ಬಂದಿರೋದ್ರಿಂದ ಆಂಜನೇಯನ ಒಂದು ಸ್ತೋತ್ರ ಆಗಿರ್ಬೋದು, ಆಂಜನೇಯ ಹನುಮಾನ್ ಚಾಲೀಸ್ ಆಗಿರ್ಬೋದು, ಆಂಜನೇಯಂದು ಟೆಂಪಲ್ ವಿಸಿಟ್ ಎಸ್ಪೆಷಲಿ ಟ್ಯೂಸ್ಡೇ ಆದರೂ ಆಗಿರ್ಬೋದು ಅಥವಾ ಸ್ಯಾಟರ್ಡೇ ಆದರೂ ಆಗಿರ್ಬೋದು. ಅದಕ್ಕೆ ನೀವು ಮಾಡ್ತಾ ಹೋದರೆ, ಅಂದರೆ ನೀವು ವಿಸಿಟ್ ಮಾಡ್ತಾ ಹೋದರೆ ನಿಮ್ಮ ಒಂದು ಎಲ್ಲ ಕೆಲಸಗಳು ಬೇಗ ಆಗ್ತಾ ಹೋಗುತ್ತೆ. ಸೊ ಅಗೇನಾಗಿ ಕೊನೆಯದಾಗಿ ಫೈನಲ್ ಮೆಸೇಜಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ಯಾಕೆ ಜಾಬ್ ಬಗ್ಗೆ ಅಂತ ನೋಡ್ತಾ ಇದ್ವಿ, ಯಾಕೆ ಸಿಕ್ತಿಲ್ಲ ಅಥವಾ ಪ್ರಮೋಷನ್ ಯಾಕೆ ಸಿಗ್ತಿಲ್ಲ ಅಂತ ಅನ್ನೋದು. ಓಕೆ, ಟ್ರುತ್ ಅಂತ ಹೇಳಿಬಿಟ್ಟು ಬಂದಿರುವಂಥದ್ದು. ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ಆ್ಯಂಡ್ ಹೋಪ್. ಯಾವುದೇ ಕಾರಣಕ್ಕೂ ಹೋಪನ್ನು ಕಳ್ಕೊಬೇಡಿ ಅಂತ ಬರ್ತಾ ಇದೆ. ಸೊ ಭರವಸೆಯನ್ನು ಕಳ್ಕೊಬೇಡಿ. ಖಂಡಿತವಾಗ್ಲೂ ಕೆಲಸ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದ್ನಲ್ಲ, ತುಂಬ ಪಾಸಿಟಿವ್ ಆಗಿ ಎನರ್ಜೀಸ್ ಇರೋದ್ರಿಂದ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನೀವು ಬರೆದಿರುವಂತಹ ರೆಸ್ಯೂಮಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಕಡೆ ತಪ್ಪು ಮಾಡಿರೋದ್ರಿಂದ ಆದರೂ ಆಗಿರ್ಬೋದು ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟ್ಸ್ನ ನೀವೆಲ್ಲೋ ಒಂದು ಕಡೆ ಮಿಸ್ ಮಾಡಿ ಕೆಲಸವನ್ನು ಕಳ್ಕೊಂಡಿದ್ರೂ ಇರಬಹುದು ಅಂತ ಅನಿಸುತ್ತೆ. ಸೊ ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ಮಾತ್ರ ತಗೊಳ್ಳಿ. ಸೊ ಎಲ್ಲರಿಗೂ ರೆಸನೇಟ್ ಆಗಲ್ಲ. ಬಟ್ ಜನರಲ್ ಆಗಿ ಮೆಸೇಜಸ್ ಏನು ಅಂತಂದರೆ, ನೀವು ರೆಸ್ಯೂಮ್ ಹಾಕಬೇಕಾದ್ರೆ 1-2-3 ಸತಿ ಯೋಚನೆ ಮಾಡಿ ಅದರಲ್ಲಿ ಏನು ಹಾಕಬೇಕು, ಹೇಗೆ ಹಾಕಬೇಕು ಅಂತ ಅನ್ನೋದನ್ನು ನೀವು ಮಾಡ್ತಾ ಹೋಗಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಂದು ಕೆಲಸ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಸ್ಟಕ್ ಆಗಬೇಡಿ. ಕೆಲಸ ಸಿಗುವಂಥದ್ದು ಹೈಲಿ ಚಾನ್ಸಸ್ ಇದೆ ಅಂತ ಬರ್ತಾ ಇದೆ. ಮೂವ್ ಫಾರ್ವರ್ಡ್. ಸೊ ಮುಂದಿನ ಒಂದು ದಿನಗಳಲ್ಲಿ ಈ ಒಂದು
ಜಾಬ್ ನಿಮಗೆ ಸಿಗದೆ ಹೋಗಿರ್ಬೋದು. ಸೊ ಆದರೆ ಮುಂದಿನ ಒಂದು ದಿನಗಳಲ್ಲಿ ಅದಕ್ಕಿಂತ ಚೆನ್ನಾಗಿರುವಂಥದ್ದು, ನಿಮಗೆ ಬೇಕಾಗಿರುವಂತಹ ಒಂದು ಡ್ರೀಮ್ ಜಾಬ್ ಅಂತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಇರುವಂಥದ್ದು, ವಿಶ್ವಾಸದಿಂದ ಇರುವಂಥದ್ದು, ತಾಳ್ಮೆಯಾಗಿ ಇರುವಂಥದ್ದು ತುಂಬಾ ಅವಶ್ಯಕತೆ ಇದೆ. ಓಕೆ, ಸೊ ಇದಕ್ಕೆ ನಾನು ಆಂಜನೇಯನ ಒಂದು ಬಂದಿರೋದ್ರಿಂದ ಒಂದು ಎನರ್ಜೀಸ್ ಬಂದಿರೋದ್ರಿಂದ ಆಂಜನೇಯನ ಒಂದು ವಿಸಿಟಿಂಗ್ ಹೇಳಿದ್ದೆ ನಾನು. ಸೊ ಅದೇ ಪ್ರಕಾರ ನೀವು ಕ್ರಿಸ್ಟಲ್ಗಳು ತುಂಬ ಬೇಗ ಜಾಬ್ ಅಟ್ರಾಕ್ಷನ್ ಆಗಬೇಕು, ಒಂದು ಒಳ್ಳೆ ನ್ಯೂ ಅಪಾರ್ಚುನಿಟೀಸ್ ಸಿಗಬೇಕು, ಜಾಬ್ ಇರೋರಿಗೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ಪ್ರಮೋಷನ್ ಕೂಡ ಆಗಬೇಕು. ಆ್ಯಂಡ್ ಜಾಬ್ ಏನು ಇಲ್ಲ ನಮಗೆ ಜಾಬ್ ಸಿಗಬೇಕು ಅಂತ ಅಂದ್ರೂ ಕೂಡ ಈ ಒಂದು ಬ್ರೇಸ್ಲೆಟ್ ಕಾಂಬಿನೇಷನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಗ್ರೀನ್ ಅವೆಂಚುರನ್ ಆ್ಯಂಡ್ ಗೋಲ್ಡನ್ ಪೈರೇಟ್. ಸೊ ಈ ಎರಡು ಕಾಂಬಿನೇಷನಲ್ಲಿ ನೀವು ನಿಮ್ಮ ಒಂದು ಸರಿಯಾದ ಅಫರ್ಮೇಷನ್ಸ್ನ ಮಾಡಿ ಒಂದು ಪಾಸಿಟಿವ್ ಇಂಟೆನ್ಷನ್ ಇಟ್ಟು ಈ ಒಂದು ಬ್ರೇಸ್ಲೆಟ್ಗಳನ್ನು ಯೂಸ್ ಮಾಡಿದ್ದೇ ಆದರೆ ಬೇಗ ನಿಮಗೆ ಕೆಲಸಗಳು ಸಿಗ್ತಾ ಹೋಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಅಡೆತಡೆಗಳು ಇರೋದಿಲ್ಲ. ಆ್ಯಂಡ್ ಈ ಕಾಂಬಿನೇಷನಲ್ಲಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾನು ಹಾಕಿರುವಂತಹ ಈ ಥರ ಕಾಂಬಿನೇಷನ್, ಇದು ಸಿಟ್ರಿನ್, ಗ್ರೀನ್ ಅವೆಂಚರ್ ಆ್ಯಂಡ್ ಪೈರೇಟ್ ಮಿಕ್ಸ್ ಆಗಿರುವಂತಹ ಕಾಂಬಿನೇಷನ್ಸ್ ಇದೆ. ಸೊ ಈ ಕಾಂಬಿನೇಷನ್ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಈ ಎರಡು ಬ್ರೇಸ್ಲೆಟ್ಗಳನ್ನಾದರೂ ಯೂಸ್ ಮಾಡ್ಬೋದು. ಓಕೆ, ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೀಡಿಂಗನ್ನು ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.